ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ನಾನು ಆರಾಮದೀನಿ. ಸೊ ಬರ್ರಿ, ನಾನು ಇವತ್ತು ನಿಮ್ಗೆ ಇನ್ನೊಂದು ಮಸ್ತ್ ವಿಡಿಯೋ ತೊಗೊಂಡು ಬಂದೀನಿ. ಹೌದಾ, ಇವತ್ತು ನಾನು ಬೆಳ್ಳಂಚಿ ಫಿಶ್ ಫ್ರೈ ಮಾಡೋದು ಹೇಳ್ಕೊಡತ್ತೀನಿ. ಇದು ನೋಡೋಕೆ ಸೈಜ್ ಒಳಗೆ ಭಾಳ ಸಣ್ಣದ, ಬಟ್ ಇದ್ರದ್ದು ಟೇಸ್ಟ್ ಮಾತ್ರ ಜಬರ್ದಸ್ತ್ ಇರ್ತೈತಿ. ಸೊ ಬರ್ರಿ ವಿಡಿಯೋ ಶುರು ಮಾಡೋಣ. ನಾ ಮಾರ್ಕೆಟಿಂದನ ಮೀನಾನ ಕ್ಲೀನ್ ಮಾಡಿಸ್ಕೊಂಡು ಬಂದೀನಿ. ಈಗ ಒಂದು ಬಟ್ಲದ್ನಾಗ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡು ಬಿಸಿನೀರು ಹಾಕಿ ಇದನ್ನು ನೆನೆಯಾಕೆ ಇಟ್ಬಿಡ್ರಿ. ಸೊ ಇಲ್ಲಿ ಮೀನಾನ ನಾನು ಕ್ಲೀನ್ ಮಾಡಿಸ್ಕೊಂಡನ ಬಂದೀನಿ, ಬಟ್ ಆದರೂ ಮನ್ಯಾಗ ಇನ್ನೊಂದು ಸರ್ತಿ ಕ್ಲೀನ್ ಮಾಡಬೇಕಾಗ್ತೈತಿ. ಇದಕ್ಕೆ ನಾನು ಜೋಳದ ಹಿಟ್ಟು ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ. ಯಾಕಂದರೆ ಏನೋ ಚಿಂಗ್ ವಾಸನೆ ಇತ್ತಂದ್ರೂ ಇದರಿಂದ ಹೊರಟೋಗ್ತೈತಿ. ಬಟ್ ಅವ್ರು ಕ್ಲೀನ್ ಮಾಡಿರ್ತಾರೆ. ಇಲ್ಲಿ ನೋಡ್ರಿ, ಮಮ್ಮಿ ನಿಮಗೆ ತೋರ್ಸಾಕತ್ತಾರ. ಈ ಥರ ಇದ್ರೊಳಗೆ ಹಿಂಗೆ ತಲೆ ಕಡೆ ಒಂದು ಕಪ್ಪ ಒಂದು ಇರ್ತೈತಿ. ಇದನ್ನು ತೆಗಿಬೇಕಾ, ಇಲ್ಲಂದ್ರೆ ಮೀನಾ ಒಂಥರ ಕಹಿ ಅಂತ ಅನ್ನಿಸ್ತೈತಿ. ಸೊ ಈ ಥರ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಹೋಗ್ರಿ. ಮಮ್ಮಿ ನೋಡ್ರಿ ಹಿಟ್ಟು ಮತ್ತು ಉಪ್ಪು ಹಚ್ಚಿ ಎಲ್ಲ ಕ್ಲೀನ್ ಮಾಡತ್ತಾರ. ಮತ್ತೇನರ ಪರಿ ಅದು ಉಳ್ದಿತ್ತಪ್ಪ ಅಂದ್ರೆ ಈ ಟೈಮ್ನಾಗ ಅದು ನೀಟ್ ಆ್ಯಂಡ್ ಕ್ಲೀನ್ ಆಗಿಬಿಡ್ತೈತಿ. ಈಗ ಈ ಫಿಶ್ನ ಒಂದು ಸರ್ತಿ ತೊಳ್ಕೊಂಡು ನೋಡ್ರಿ ಈ ಥರ ಪ್ಲೇಟ್ ಒಳಗೆ ತಕ್ಕೊಳಕತ್ತಾರ. ಈಗ ಈ ನೀರು ನೋಡ್ಬೋದು ನೀವು ಎಷ್ಟೊಂಥರ ಆಗ್ಯಾವಲ್ಲ. ಹಿಂಗೆ 2-3 ಸರ್ತಿ ನೀರು ಬದಲು ಮಾಡ್ಕೊಂಡು ಮೀನನ್ನ ನೀಟಾಗಿ ತೊಳ್ಕೊರಿ. ಇವಾಗ ಕ್ಲೀನ್ ಆದ ತಕ್ಷಣ ಎಷ್ಟು ಬೆಳ್ಳಗೆ ಕಾಣ್ತಾವೆ ನೋಡ್ರಿ. ಹಂಗೆ ಒಂಥರ ಹೊಳ್ಯಾಕತ್ತಾವಂತ ಅನ್ನಿಸ್ತೈತಿ ಮೀನ. ಅಷ್ಟು ಸ್ವಚ್ಛ ಆಗ್ತಾವೆ ಇವ. ನೀಟಾಗಿ ತೊಳ್ಕೊಂಡು ಎಲ್ಲ ನೀರು ಬಸದು ಇಟ್ಕೊಂಡು ಬಿಡ್ರಿ. ಈಗ ನಾ ಆಗಲೇ ಹುಣಸೆ ಹಣ್ಣು ಏನು ನೆನೆಸಿಟ್ಟಿದ್ನಲ್ಲ, ಸೊ ಅದ್ರಾಗಿ ನೀರು ತೆಗೆದು ಈ ಥರ ನೋಡ್ರಿ ಕಿವುಚ್ಕೊಂಡು ಪಲ್ಪನ್ನು ಸಪ್ರೇಟ್ ಮಾಡ್ಕೋರಿ. ಈಗ ಈ ಪಲ್ಪ್ಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಅದ್ರ ಜೊತೆಗೆ 1.5 ಟೇಬಲ್ ಸ್ಪೂನಷ್ಟು ನಾ ಇಲ್ಲಿ ಖಾರ ಹಾಕ್ಕೊಳತ್ತೀನಿ. ಇದು ಹೋಮ್ ಮೇಡ್ ಐತಿ. ಸೊ ನಿಮಗೆ ಗೊತ್ತು ಇದು ಭಾಳ ಖಾರ ಇರ್ತೈತಿ. ಯಾಕಂದ್ರೆ ಹೋಮ್ ಮೇಡ್ ಧಾರವಾಡವ್ರ ಸೈಡ್ ಹಿಂಗೆ ಇರ್ತೈತಿ ಖಾರ. ಸೊ ಇದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೋರಿ. ಈಗ ಮಿಕ್ಸ್ ಮಾಡ್ಕೊಂಡು ಏನು ಮಾಡಬೇಕಪ್ಪ ಅಂತಂದ್ರೆ ಆಗಲೇ ಮೀನಾ ಏನು ತೊಳೆದಿಟ್ಕೊಂಡಿದ್ವಲ್ಲ ನೀರೆಲ್ಲ ಬಸ್ಕೊಂಡು ಈಗ ಅವಕ್ಕೆಲ್ಲ ನೀಟಾಗಿ ಇದನ್ನು ಕೋಟ್ ಮಾಡಿರಿ. ಭಾಳಷ್ಟು ಮೀನಾನ ಯಾವತ್ತೂ ಕೈಯಿಂದ ಹಿಚಗಬಾರ್ದು, ಅಂದ್ರೆ ಒತ್ತಬಾರ್ದು. ಅಷ್ಟು ನಾರ್ಮಲಾಗಿ ಮ್ಯಾಲೆ ನೋಡ್ರಿ ಈ ಥರ ಚೆಂದಂಗೆ ಹಚ್ಚಿ ಇಟ್ಬಿಡಿ. ಒಂದು 10 ಮಿನಿಟ್ಸ್ ಇದನ್ನು ಇಟ್ಬಿಡೋಣ. ಈಗ ಮಮ್ಮಿ ಒಂದು ಪೇಪರ್ನಾಗ ಇಲ್ಲಿ ರವೆ ತೊಗೊಳಕತ್ತಾರ. ಹಂಗೆ ಸೈಡ್ ಬೈ ಒಂದು ಹಂಚೊಳಗೆ ಎಣ್ಣೆನೂ ಕಾಯಿಸ್ಕೊಳತ್ತೀನಿ. ಸೊ ಈಗ ನೋಡ್ರಿ ಒಂದು 10 ನಿಮಿಷ ಆದಮೇಲೆ ಈ ಥರ ಮೀನಾ ಒಂದೊಂದು ತೊಗೊಂಡು ಇದಕ್ಕೆ ಎಲ್ಲದಕ್ಕೂ ರವೆ ಹಚ್ತಾ ಹೋಗ್ಬೇಕು. ಇದು ಆ್ಯಕ್ಚುಲಿ ರವೆ ಫ್ರೈ ಮಾಡಾಕತ್ತೀವಿ ನಾವು. ಸೊ ಈ ಥರ ಮ್ಯಾಲಿಂದ ರವಾನ ಸುರಿಬೇಡ್ರಿ, ಜಲ್ದಿ ಆಗ್ತೈತಿ. ಅಥವಾ ಒಂದು 4-5 ತೊಗೊಂಡು ಹುರಿಯಾಕೆ ಹೋಗ್ಬೇಡ್ರಿ, ಒಂದೊಂದನ್ನು ಮಾಡಿರಿ. ಆಮೇಲೆ ಸೈಡ್ ಬೈ ಇದನ್ನು ಈ ಥರ ಎಣ್ಣೆ ಕಾದ್ಮೇಲೆ ಎಣ್ಣೆ ಒಳಗೆ ಒಂದೊಂದು ಹಾಕ್ತಾ ಹೋಗ್ರಿ. ಫಸ್ಟಿಗೆ ಡಿಸ್ಟರ್ಬ್ ಮಾಡಬೇಡ್ರಿ. ಒಂದು 2 ನಿಮಿಷ ಆದಮೇಲೆ ಈ ಥರ ಕಡಚ್ಕಿಯಿಂದ ಒಂದೊಂದನ್ನು ಹೊಳ್ಳಿಸ್ರಿ. ಅಷ್ಟು ಜಲ್ದಿ ಬೆಂದಿರಂಗಿಲ್ಲ. ಒಂದು 2 ನಿಮಿಷ ಟೈಮ್ ಕೊಡ್ರಿ, ಆಮೇಲೆ ಆರಾಮಾಗಿ ಹೊಳ್ಳಿಸ್ರಿ. ಇಲ್ಲಾಂದ್ರೆ ರವೆ ಏನು ಹಚ್ಚಿರ್ತೀವಲ್ಲ ನಾವು ಅದು ಹಂಗೆ ಎಣ್ಣೆಯಾಗ ಬಿಟ್ಕೊಂಡು ಬಿಡ್ತೈತಿ. ಸೊ ಈ ಥರ ಗೋಲ್ಡನ್ ಫ್ರೈ ಆಗೋ ಮಟನೂ ನೀವು ಈ ಫಿಶ್ನ ಫ್ರೈ ಮಾಡ್ತಾ ಹೋಗ್ರಿ. ಆದಷ್ಟು ಕಮ್ಮಿನ ಮಾಡಿರಿ, ಅವಾಗ ಚಲೋ ಬೇಯ್ತಾವೆ. ಈ ಥರ ನೋಡ್ರಿ ಮಸ್ತಂಗೆ ಕುರುಮ್ ಥರ ಆಗಿಬಿಡ್ತಾವಿವ. ಸೊ ಈಗ ಇದನ್ನೆಲ್ಲ ಸೈಡಿಗೆ ನಾನು ತಕ್ಕೊಳಕತ್ತೀನಿ. ಈ ಥರ ನಿಮ್ಗೆ ಅನ್ನಿಸ್ತೈತಲ್ಲ ಬೆಂದಾವಂತ ಹೇಳಿ, ಆವಾಗ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಪ್ಲೇಟ್ನಾಗ ಎತ್ತಿಟ್ಕೊಂಡು ಬಿಡ್ರಿ. ಎಕ್ಸಸ್ ಏನರ ಆಯಿಲ್ ಇತ್ತಂದ್ರೆ ಇದರಿಂದ ಕಡಿಮೆ ಆಗ್ತೈತಿ. ಸೊ ನೋಡ್ರಿ ಮೀನಾ ಎಷ್ಟು ಮಸ್ತ್ ಕಾಣಕತ್ತಾವಲ್ಲ. ಇವು ಎಕ್ದಮ್ ಕುರುಮ್ ಇರ್ತಾವೆ. ಸೊ ಮಳೆ ಬರಬೇಕಾದ್ರೆ ಅಂತೂ ತಿನ್ನಕ್ಕೆ ಮಸ್ತ್ ಅನ್ನಿಸ್ತೈತಿ. ಯಾಕಂದ್ರೆ ಕೈಗಾನ್ಯಾಗ ಆಲ್ರೆಡಿ ಮಳೆ ಶುರು ಆಗಿಬಿಟ್ಟೈತಿ. ಈಗ ನೋಡ್ರಿ ಮಮ್ಮಿ 2ನೇ ಬ್ಯಾಚ್ ಹಾಕಾಕತ್ತಾರ. ಮತ್ತೊಂದು ನಿಮಗೆ ಕಡಚಿಗಳಿಂದ ಫಸ್ಟಿಗೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ತವಿನ ಒಂದು ಸ್ವಲ್ಪ ಹಿಂಗೆ ತಿರ್ಗಾಡ್ಸ್ಕೊತನ ಇರ್ರಿ. ಎಲ್ಲೆಲ್ಲಿ ಈಗ ನೋಡ್ರಿ ಈಗ ಬೇಯಾಕತ್ತೈತಲ್ಲ, ಇದಾದ ತಕ್ಷಣ ಆಮೇಲೆ ಬೇರೆ ಕಡೆ ಈ ಥರ ಸರಿಸ್ರಿ ನೀವು. ಅವಾಗ ಏನಾಗ್ತೈತಿ, ನೀವು ಕಡಚಿಗೆ ಹಾಕೋದ ಬೇಡ, ಹಂಗೆ ಫಿಶ್ ಫ್ರೈ ಆಗ್ತಾ ಇರ್ತಾವೆ. ಆದಷ್ಟು ಸಮಾಧಾನದಿಂದ ಮಾಡಿರಿ. ಇವು ಸ್ವಲ್ಪ ಸಣ್ಣ ಇರ್ತಾವಲ್ಲ, ಸ್ವಲ್ಪ ಜಾಸ್ತಿ ಟೈಮ್ ತೊಗೋತೈತಿ. ಬಟ್ ಪೇಷನ್ಸಿಂದ ಮಾಡಿರಿ. ಮತ್ತೊಂದು ಏನಂದ್ರೆ ಸ್ವಲ್ಪ ಹಸಿ ಇರ್ತಾವಲ್ಲ, ಅವಾಗವಾಗ ಎಣ್ಣೆ ಸಿಡಿತೈತಿ, ಹಾರ್ದಂಗೆ ಅನ್ನಿಸ್ತೈತಿ. ಸೊ ಹುಷಾರಾಗಿ ಮಾಡ್ಕೊರಿ. ಕೈ ಕಣ್ಣು ಎಲ್ಲ ಬರೋಬ್ಬರಿ ಇಟ್ಕೊರಿ. ಯಾಕಂದ್ರೆ ಭಾಳಷ್ಟು ಸರ್ತಿ ಇದು ಸಿಡಿತಿರ್ತೈತಿ. ಕಣ್ಣಾಗೋದು ಹೋತಂದ್ರೆ ಭಾಳ ನೋಸ್ತೈತಿ. ಏನೂ ತೊಂದರೆ ಇಲ್ಲ, ಬಟ್ ಆದ್ರೂ ನೋವು ಆಗ್ತೈತಿ. ಆದಷ್ಟು ನಿಧಾನಕ್ಕೆ ಮಾಡ್ಕೊರಿ. ಈ ಥರ ಗೋಲ್ಡನ್ ಫ್ರೈ ಮಾಡ್ಕೊಂಡು ಬಿಟ್ರೆ ಅಂದ್ರೆ ಅನ್ನ ಸಾರು ಜೊತೆ ಇದನ್ನು ಹಂಗೆ ತಿನ್ಬೋದು. ರೊಟ್ಟಿ ಜೊತೆ ಒಂದೊಂದು ಮೀನಾ ಹಚ್ಕೊಂಡು ತಿನ್ನಿರಿ, ಏನು ಸಖತ್ತಿರ್ತೈತಿ. ನಮ್ಮ ಮನ್ಯಾಗಂತೂ ಫಿಶ್ ಫ್ರೈ ಹಿಂಗೆ ಆಗಬೇಕಾದಾಗ ನಾನು ನನ್ನ ತಮ್ಮ ತಾಟ್ ತೊಗೊಂಡು ನಿಂತು ಬಿಟ್ಟಿರ್ತೀವಿ. ಅವು ಹೆಂಗೆ ಬಿಸಿ ಆಗ್ತಾವಲ್ಲ ಹಂಗಂಗೆ ತೊಗೊಂಡು ಹೋಗ್ತೀವಿ, ತಿಂತೀವಿ. ಆರಿದ ಮೇಲೆ ತಿನ್ನಕ್ಕೆ ನಮಗೇನು ಸೇರಂಗಿಲ್ಲ ಇದು. ಸೊ ಅದಕ್ಕೆ ಪೂರಾ ಒಂದೇ ಸರ್ತಿನ ಹೊಕ್ಕಾವ, ಅಷ್ಟು ಜಬರ್ದಸ್ತ್ ಇರ್ತಾವೆ. ಅದರ್ನಾಗೂ ಬೆಳ್ಳಂಚಿ ಅಂತೂ
ಟೇಸ್ಟ್ ಒಳಗೆ ಆಸಮ್ ಇರ್ತೈತಿ. ಸೊ ಈ ಥರ ನೋಡ್ರಿ, ಆ ಕಡೆ ಈ ಕಡೆ ಮಾಡ್ಕೊಂಡು ಯಾವ ಆಗಿಲ್ಲಲ್ಲ ಅವನ್ನ ಮಧ್ಯಕ್ಕೆ ಇಟ್ಕೊಂಡು ಉರಿ ಜಾಸ್ತಿ ಇದ್ದಲ್ಲಿ ಸೊ ಯಾವ ಫಿಶ್ ಫ್ರೈ ಆಗಿರ್ತೈತಲ್ಲ ಅದನ್ನು ಈ ಥರ ಸೈಡ್ ಮಾಡ್ಕೊತ ನೀವು ಫ್ರೈ ಮಾಡ್ಕೊಂಡ್ರೆ ಮುಗಿದು ಹೋತು. ಆಮೇಲೆ ಮತ್ತೊಂದೇನಪ್ಪ ಅಂದ್ರೆ ಎವ್ರಿ ಟೈಮ್ ಫಿಶ್ ಫ್ರೈ ಮಾಡಿ ಹಿಂಗೆ ತೆಗೆದಾಗ ಎಣ್ಣೆ ಒಳಗೆ ಒಂದು ಸ್ವಲ್ಪ ರವೆ ಹೋಗಿರ್ತೈತಲ್ಲ, ಎವ್ರಿ ಟೈಮ್ ಅದನ್ನು ಒಂದು ಸ್ವಲ್ಪ ತಕ್ಕೊತಾ ಹೋಗ್ಬೇಕು, ಅದರ್ನಾಗ ಹುರಿಬಾರ್ದು, ಅದನ್ನು ಸೈಡಿಗೆ ತೆಗೆದು ಬಿಡ್ಬೇಕು. ಸೊ ನೋಡಿರಿ ಎಲ್ಲ ಫಿಶ್ ಜಬರ್ದಸ್ತ್ ನನಗೆ ಫ್ರೈ ಆಗ್ಯಾವ. ಹೋಪ್ ನಿಮಗೂ ವಿಡಿಯೋ ಇಷ್ಟ ಆಯ್ತಂತ ನಾ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಈ ಫಿಶ್ ಫ್ರೈನ ಒಂದು ಸರ್ತಿ ಮಸ್ಟ್ ನೀವು ಟ್ರೈ ಮಾಡಲೇಬೇಕಾ. ನನ್ನ ಕಡೆನಾದರೂ 100% ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ತಿನ್ನೋದಕ್ಕೆ ಮಾತ್ರ ಸೂಪರ್ ಇರ್ತೈತಿ. ಸ್ವಲ್ಪ ಕೈ ಹಿಡಿಬೋದು, ನಾವು ಒಪ್ಕೋತೀನಿ, ಅದರ ಟೇಸ್ಟ್ನಾಗ ಮಾತ್ರ ಅಲ್ಟಿಮೇಟ್ ಇರ್ತೈತಿ. ಸೊ ಮತ್ತೆ ಆಗ್ತಾಡ ಫಿಶ್ ತೊಗೊಂಡು ಬರ್ರಿ, ಫ್ರೈ ಮಾಡಿರಿ, ತಿಂದು ನೋಡ್ರಿ ನಿಮಗೆ ಹೆಂಗೆ ಅನ್ನಿಸ್ತೈತೆ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋನ್ಯಾಗ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.